ಎಲ್ಲ ವಿದ್ಯಾರ್ಥಿಗಳಿಗೂ ಇಗ್ನೈಟ್ ಮಾಹಿತಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅನೇಕ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾದ್ರೆ ಅನೇಕ ತರಹದ ತೊಂದರೆಗಳನ್ನು ನೋಡ್ತಾ ಇದ್ದೇನೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಫಸ್ಟ್ನೇ ಪ್ರಾಬ್ಲಮ್ ಬಂದುಬಿಟ್ಟು ನೀವು ಅಪ್ಲೋಡ್ ಮಾಡ್ತಾ ಅಥವಾ ಅಪ್ಲೈ ಮಾಡ್ತಾ ಲಾಸ್ಟಿಗೆ ಒಂದು USCMS ಅಂತ ಯಾವುದೋ ಒಂದು ಮೆಸೇಜ್ ಬರುತ್ತೆ, ಪಾಪಪ್ ಆಗುತ್ತೆ ಮೆಸೇಜ್. ಸೊ ಇದು ಅನೇಕ ವಿದ್ಯಾರ್ಥಿಗಳ ಕನ್ಫ್ಯೂಷನ್ ಉಂಟು ಮಾಡ್ತಿದೆ. ಸೊ ಅಪ್ಲೈ ಮಾಡ್ತಾ ಈ ಥರ ಪಾಪಪ್ ಮೆಸೇಜ್ ರೈಸ್ ಆಗ್ತಿದೆ. ಸೊ ಅಂಥ ವಿದ್ಯಾರ್ಥಿಗಳು ಇಲ್ಲಿ ಏನು ಹೇಳ್ತೀರಾ ಅಂತ ಹೇಳಿದ್ರೆ, ಯು ಕೆನಾಟ್ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಸಬ್ಮಿಷನ್ ಆ್ಯಸ್ ಯುವರ್ ಅಕಾಡೆಮಿಕ್ ರಿಸಲ್ಟ್ ಡೀಟೇಲ್ಸ್ ಹ್ಯಾವ್ ನಾಟ್ ಯೆಟ್ ಬೀನ್ ಶೇರ್ಡ್ ಬೈ ಯೂನಿವರ್ಸಿಟಿ ಆರ್ ಬೋರ್ಡ್. ಕಾಂಟ್ಯಾಕ್ಟ್ ಯುವರ್ ಕಾಲೇಜ್ ಯೂನಿವರ್ಸಿಟಿ ಟು ಗೆಟ್ ಯುವರ್ ಅಕಾಡೆಮಿಕ್ ರಿಸಲ್ಟ್ ಡೀಟೇಲ್ಸ್ ಅಪ್ಡೇಟ್ ಇನ್ USCMS. ಅಂದರೆ ಇಲ್ಲಿ ಕಾಲೇಜ್ ಕಡೆಯಿಂದ ಇನ್ನೂ ನಿಮ್ಮ ರಿಸಲ್ಟ್ ಡೀಟೇಲ್ಸನ್ನು ಇನ್ನೂ ಕೂಡ USCMS ಅಥವಾ ಯೂನಿಡಾಟಾ ಕಾಲೇಜ್ ಪೋರ್ಟಲ್ಗೆ ಇನ್ನೂ ಕೂಡ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. USCMSಲಾಗಲಿ ಯೂನಿಡಾಟಲ್ಲಿ ಅಪ್ಲೋಡ್ ಮಾಡಿಲ್ಲ. ಸೊ ನೀವು ಫರ್ದರ್ ಕ್ಲಾರಿಫಿಕೇಷನ್ಗೆ ಕಾಲೇಜಿಲಿರುವಂಥ ಸಿಬ್ಬಂದಿಗಳ ಹತ್ರ ಮಾತಾಡಿ ಕ್ಲಾರಿಟಿ ತಗೊಳ್ಳಿ. ಈ ಪ್ರಾಬ್ಲಮ್ ಈಸಿಲಿ ಸಾಲ್ವ್ ಆಗುತ್ತೆ. ಸೊ ಇನ್ನು 1 ವೀಕ್ ಅಥವಾ 2 ವೀಕಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು. ಸೊ ಇದರಲ್ಲಿ ಯಾವುದೇ ಥರದ ಭಯಪಡುವಂಥ ಅಗತ್ಯ ಇಲ್ಲ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.